ಕೆ ಶಿವಕುಮಾರ್ ಅವರು ಈಗಾಗಲೇ 2 ದಿನದ ವಿಧಾನಸಭಾ ಅಧಿವೇಶನವನ್ನು ಸುಗಮವಾಗಿ ನಡೆಸಿದ್ದಾರೆ. ಸಭಾಧ್ಯಕ್ಷರ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳ ಚುನಾವಣೆ ಸುಲಭವಾಗಿ ಎದುರಿಸಿ ಜಯಬೇರಿ ಬಾರಿಸಿದ್ದಾರೆ. ಈಗ ಮುಂದಿರ್ತಕ್ಕಂಥ ಸಮಸ್ಯೆ ಖಾಲಿ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಖಾಲಿ ಇರ್ತಕ್ಕಂಥ ಮಹಿಳಾ ಸಚಿವ ಸ್ಥಾನವನ್ನು ತುಂಬುವುದು ಮತ್ತು ಸಿದ್ದರಾಮಯ್ಯನವರ ಕೋಟಾದಲ್ಲಿ ಬಸವರಾಜ ಶಿವಣ್ಣನವರನ್ನು ಮಂತ್ರಿ ಮಾಡುವುದು. ಇವೆರಡೂ ಈಗ ಸದ್ಯ ಶಿವಕುಮಾರ್ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು. ಆದರೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅಥವಾ ಹಾಗೆ ಮಹಿಳಾ ಕೋಟಾವನ್ನು ಮಹಿಳೆಯರ ಸಚಿವ ಸ್ಥಾನವನ್ನು ತುಂಬಬೇಕು ಎಂಬುದು ಹೈಕಮಾಂಡಿಗೆ ನುಂಗಲಾರದ ತುತ್ತಾಗಿದೆ. ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಬೇಕಂದ್ರೆ ಬೆಂಗಳೂರು ನಗರದಲ್ಲಿ ಜಮೀರ್ ಅಹ್ಮದ್ ಮತ್ತು ರಿಜ್ವಾನ್ ಹರ್ಷದ್ ಇವರಲ್ಲಿ ಕೆಲವರು ರಿಜ್ವಾನ್ ಹರ್ಷದ್ ಇವರನ್ನು ತೆಗೆಯಬೇಕೆಂದು ಹೇಳುತ್ತಿದ್ದಾರೆ. ಇನ್ನೂ ಕೆಲವರು ರಿಜ್ವಾನ್ ಹರ್ಷದ್ ಇವರನ್ನು ತೆಗೆಯಬಾರದೆಂದು ಹೇಳುತ್ತಿದ್ದಾರೆ. ಏಕೆಂದರೆ ಜಮೀರ್ ಅಹ್ಮದ್ ಈಗಾಗಲೇ ಹಲವಾರು ಬಾರಿ ಮಂತ್ರಿಯಾಗಿದ್ದಾರೆ. ಅವರ ಮೇಲೆ ಭಾರೀ ಪ್ರಮಾಣದ ಆರೋಪಗಳಿವೆ. ಇವರನ್ನು ತೆಗೆದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಪಕ್ಷದ ಸಂಘಟನೆಗೆ ಬಿಡಬೇಕೆಂದು ಕೆಲವರ ಚರ್ಚೆಯಾಗಿದೆ. ಹೀಗೆ ಜಮೀರ್ ಅಹ್ಮದ್ ಇವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟರೆ ಮುಸ್ಲಿಂ ಮಹಿಳೆಯರಾದ ಕರಿಜಾ ಫಾತಿಮ್ ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲವೃದ್ಧಿ ಬರುತ್ತದೆಂದು ಕೆಲವರ ಅಭಿಪ್ರಾಯವಾಗಿದೆ. ಆದರೆ ಬಲ್ಕಿಶ್ ಬಾನು ಹೆಸರು ಸಹಿತವಾಗಿ ಪ್ರಬಲವಾಗಿ ಕೇಳಿ ಬರತೊಡಗಿದೆ. ಇತ್ತ ಯಶವಂತರಾಯ ಪಾಟೀಲ್ ಶಾಸಕರು, ಇಂಡಿ ಶಾಸಕರು, ಇವರು ಹೇಳಿದ್ದೇನೆಂದರೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಮಾಜವನ್ನು ಒಡೆತಕ್ಕಂಥ ನಾಯಕರು ಇದ್ದಾರೆ ಅಂದು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಯಾವ ಸಚಿವರು ಸಮಾಜವನ್ನು ಒಡೆತಕ್ಕಂಥ ಕೆಲಸ ಮಾಡಿದ್ದಾರೋ ಅಂತಹ ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡು ದೀರ್ಘ ಚರ್ಚೆ ನಡೆಸಿದೆ ಎಂದು ತಿಳಿದು ಬಂದಿದೆ. ಯಶವಂತರಾಯ್ ಪಾಟೀಲ್ ಇವರು ಸಚಿವರಾಗುವುದು ಖಚಿತ ಎಂದು ಅವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಇತ್ತ ಎಂ ಕೃಷ್ಣಪ್ಪ ವಿಜಯನಗರದ ಶಾಸಕರು, ಗೋವಿಂದರಾಜ ಶಾಸಕರ ಪ್ರಿಯಾ ಕೃಷ್ಣ ಇವರ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದು ವರದಿಯಾಗಿದೆ. ಇವರಿಗೆ ಸಚಿವ ಸ್ಥಾನ ಕೊಡಬೇಕಾದರೆ ಬಾಲಕೃಷ್ಣ ಅವರು ಸಚಿವ ಸ್ಥಾನ ತ್ಯಾಗ ಮಾಡಬೇಕೆಂದು ಕೆಲವರು ಹೇಳುತ್ತಿದ್ದಾರೆ. ಇನ್ನೂ ಕೆಲವರು ಬಾಲಕೃಷ್ಣ ಇವರು ಸಚಿವ ಸ್ಥಾನ ತ್ಯಾಗ ಮಾಡುವುದು ಬೇಡ ಎಂದು ಕೆಲವರ ಚರ್ಚೆ. ಏಕೆಂದರೆ ಚೆಲುವರಾಯಸ್ವಾಮಿ ಬಹಳಷ್ಟು ಅನೇಕ ಬಾರಿ ಸಚಿವರಾಗಿದ್ದಾರೆ. ಅವರನ್ನು ಸಚಿವ ಸಂಪುಟದಿಂದ ತೆಗೆದು ಪಕ್ಷದಲ್ಲಿ ಸಂಘಟನೆಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಎಂ ಕೃಷ್ಣಪ್ಪ ಅಥವಾ ಅವರ ಪುತ್ರರಾದ ಪ್ರಿಯಾ ಕೃಷ್ಣ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. ಇತ್ತ ಪುಟ್ಟರಂಗ ಶೆಟ್ಟಿ ಮೇಲೆ ಗಂಭೀರ ಆರೋಪ ಇದೆ. ಅದು ಏನೆಂದರೆ ಮೊದಲನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ವಿಧಾನಸೌಧದಲ್ಲಿ ಅವರ ಕಚೇರಿಯಿಂದ ಸುಮಾರು 25 ಲಕ್ಷ ಹಣ ಸಿಕ್ಕಿದ್ದು, ಈ ಪ್ರಕರಣದಲ್ಲಿ ಇವರು ರಾಜೀನಾಮೆ ನೀಡಿದ್ದು, ಇಂಥ ಭ್ರಷ್ಟಾಚಾರಿ, ಇಂಥ ಕಳಂಕಿತ ಸಚಿವರು ಇದ್ದದ್ದು ಒಂದು ಸಚಿವ ಸಂಪುಟಕ್ಕೆ ಕಳಂಕ ಎಂದು ಕೆಲವರು ಇವರನ್ನು ತೆಗೆದು ಎಸ್ ಸಿ ಮಹದೇವಪ್ಪ ಇಲ್ಲವೇ ಚಿಕ್ಕಮಾದು ಅಥವಾ ದರ್ಶನ್ ಧ್ರುವನಾರಾಯಣ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ಮೇಲೆ ಕೆಲವರು ಒತ್ತಡ ಹಾಕಿದ್ದಾರೆಂದು ತಿಳಿದು ಬಂದಿದೆ. ಇತ್ತ
ಇನ್ನೊಂದು ವಿಷಯ ಹೇಳಬೇಕಂದ್ರೆ ಎಚ್ ಸಿ ಬಾಲಕೃಷ್ಣ, ಪುಟ್ಟರಂಗ ಶೆಟ್ಟಿ, ಬಿ ನಾಗೇಂದ್ರ ಇವರ ಒಂದು ಸಮಸ್ಯೆ ಏನಂದರೆ, ಬಿ ನಾಗೇಂದ್ರ ಇವರಿಗೆ ಕೋರ್ಟ್ ಒಂದು ನಿರ್ದೇಶ ನೀಡಿದೆ. ಬೆಂಗಳೂರು ದೆಹಲಿಗೆ ಹೋಗಲು ಇವರಿಗೆ ಕೋರ್ಟ್ ಅನುಮತಿ ಕೊಡಲಿಲ್ಲ. ಇಂಥ ಕಳಂಕಿತ ಸಚಿವರು ಇರಬಾರದೆಂದು ಬಿ ಜೆ ಪಿ ಸದನದ ಒಳಗೆ ಸದನದ ಹೊರಗೆ ಹೋರಾಟವನ್ನು ನಡೆಸುತ್ತದೆ. ಒಂದೇಳೆ ಬಿ ನಾಗೇಂದ್ರ ಇವರಿಗೆ ಸಚಿವ ಸ್ಥಾನ ಹೈಕಮಾಂಡ್ ತಪ್ಪಿಸಿದರೆ ಅನ್ನಪೂರ್ಣ ತುಕಾರಾಂ ಇವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಎಂದು ಅವರ ಬೆಂಬಲಿಗರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಹೀಗೆ ಸಚಿವ ಸಂಪುಟದ ಪುನರಚನೆಯಾಗುತ್ತದೆಯೋ ಅಥವಾ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ತುಂಬಿಕೊಳ್ಳುತ್ತಾರೋ ಎಂಬುದು ಕೆಲವರ ಚರ್ಚೆ ಆಗಿದೆ. ಇದು ಒಂದು ಹೈಕಮಾಂಡಿಗೆ ನುಂಗಲಾರದ ತುತ್ತಾಗಿದೆ. ಈಗ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ದಿನಾಂಕ 7/8/2026 ರಾಜ್ಯ ಸುದ್ದಿ ಸೆಂಟರ್ ರಾಜ್ಯದ ಜನತೆಗೆ ಸರ್ಕಾರದ ಗಮನಕ್ಕೆ ಒಂದು ವರದಿಯನ್ನು ತರಲಾಗಿತ್ತು. ಅದು ಏನೆಂದರೆ, 1 ಮಿನಿಸ್ಟರ್ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್. ವರದಿ ಮಾಡಿದ್ದು 7/8/2026. 1 ಮಿನಿಸ್ಟರ್ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್ ಆಗಿದ್ದು 11/8/2026. ಏಕೆಂದರೆ ನಮ್ಮ ರಾಜ್ಯ ಸುದ್ದಿ ಸೆಂಟರ್ ಕೊಟ್ಟ ವರದಿಯ 5-6 ದಿನಗಳಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಡಿಸ್ಮಿಸ್ ಆಗುತ್ತಾರೆ. ಇದು ರಾಜ್ಯ ಸುದ್ದಿ ಸೆಂಟರ್ ಈ ಸುದ್ದಿ ಸಂಸ್ಥೆ ನಡೆಸಿದ ಒಂದು ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದ ಸುದ್ದಿಯಾಗಿತ್ತು. ನಂತರ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ 5-9 ಅಡ್ಡ ಮತದಾನ ಖಚಿತ ಎಂದು ರಾಜ್ಯ ಸುದ್ದಿ ಸೆಂಟರ್ ಈ ರಾಜ್ಯದ ಜನತೆಗೆ ಗಮನ ತರಲಾಗಿತ್ತು. ಅಡ್ಡ ಮತದಾನ ನಡೆದಿದ್ದು 9ಕ್ಕಿಂತ ಹೆಚ್ಚಾಗಿ ಸುಮಾರು 11-12 ಅಡ್ಡ ಮತದಾನ ನಡೆದು ಹೋದವು. ಇನ್ನೊಂದು ವಿಷಯ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಸಚಿವ ಸಂಪುಟದ ವಿಸ್ತರಣೆಗೆ ಭಾರೀ ಪ್ರಮಾಣದ ಪ್ರತಿಭಟನೆ, ಹೋರಾಟ ಮತ್ತು ತೀವ್ರಗತಿಯಲ್ಲಿ ಆಗಬೇಕೆಂದು ಶಾಸಕರು ಸೆಣಸಾಟ ನಡೆಸಿದ ಸಮಯದಲ್ಲಿ ಕೇರಳಕ್ಕೆ ಸಿದ್ದರಾಮಯ್ಯ ಹೋದರು, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಉತ್ತರಕ್ಕೆ ಹೋದರು. ಹೈಕಮಾಂಡ್ ಎಚ್ಚರಿಕೆಯನ್ನು ನೀಡಿತು. ಈ ಮಧ್ಯದಲ್ಲಿ ರಾಜ್ಯ ಸುದ್ದಿ ಸೆಂಟರ್ ಒಂದು ವರದಿಯನ್ನು ಗಮನಕ್ಕೆ ತರಲಾಗಿತ್ತು. ಏನೆಂದರೆ, 2 ತಿಂಗಳ ನಂತರ ಸಚಿವ ಸಂಪುಟದ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ವರದಿ ರಾಜ್ಯ ಸರ್ಕಾರ ಗಮನಕ್ಕೆ ತರಲಾಗಿತ್ತು ಮತ್ತು ಜನತೆಯ ಗಮನಕ್ಕೂ ತರಲಾಗಿತ್ತು. ಅದೇ ರೀತಿಯಾಗಿ 60 ದಿನಗಳ ಕಳೆದರೂ ಸಚಿವ ಸಂಪುಟದ ವಿಸ್ತರಣೆ ಆಗಲಿಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂಥ ವಿಷಯವೇನೆಂದರೆ, 2026 ಸೆಪ್ಟೆಂಬರ್ದಲ್ಲಿ ಸುನಾಮಿಗಳ ಸೆಣಸಾಟ, ರಾಜಕೀಯ ಏರುಪೇರು, ಭಾರೀ ಬದಲಾವಣೆ, ನಮ್ಮ ರಾಷ್ಟ್ರದಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು, ರಾಜಕೀಯ ಬಿರುಗಾಳಿಗೆಯನ್ನು, ಪ್ರಪಂಚವೇ ಬೆಚ್ಚಿ ಬಿದ್ದು ನೋಡ್ತಕ್ಕಂಥ ರಾಜಕೀಯ ಘಟನೆಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಸತಕ್ಕಂಥ ಸಾಧ್ಯತೆ ಇದೆ. ಕುಳಿತಲ್ಲೇ ನಾಗರಾವು ಕಚ್ಚುತ್ತೆ ಅಂತಹ ಘಟನೆಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಂಭವ ಇದೆ ಎಂದು ರಾಜ್ಯ ಸುದ್ದಿ ಸೆಂಟರ್ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.